ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮಾಸಿಕ ಸಭೆ ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ನಡೆಯಿತು. ಅಧ್ಯಕ್ಷರಾದ ಪಿವಿ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತಾಲೂಕು ಯೋಜನಾಧಿಕಾರಿ ಅಪ್ಪಣ್ಣ ಆಗಮಿಸಿದ್ರು. ಸರ್ಕಾರದ 5 ಗ್ಯಾರಂಟಿ ಯೋಜನೆ ಬಗ್ಗೆ ವಿವಿಧ ಇಲಾಖೆಯ ವತಿಯಿಂದ ಮಾಹಿತಿಯನ್ನ ಪಡೆಯಲಾಯಿತು. ಆಹಾರ ಇಲಾಖೆಯ ವತಿಯಿಂದ ಒಬ್ಬರು ಸದಸ್ಯರು 4 ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಬಂದಿದ್ದು, ಆ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುವಂತೆ ನಿರ್ದೇಶನ ನೀಡಲಾಯಿತು. ಸಮರ್ಪಕವಾಗಿ ಪಡಿತರ ನೀಡುವಂತೆ ಹಾಗೂ ಉಚಿತವಾಗಿ ಆಹಾರ ಪದಾರ್ಥಗಳನ್ನು ನೀಡುವಂತೆ ಹಾಗೂ ಖುದ್ದಾಗಿ ಭೇಟಿ ನೀಡಿ ಮುಂದಿನ 1 ವಾರದಲ್ಲಿ ವರದಿ ಒಪ್ಪಿಸುವಂತೆ ತಿಳಿಸಲಾಯಿತು. ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ಕಳೆದ ಮಾಸಿಕ ಸಭೆಯಲ್ಲಿ ಕೆಲವು ಪುಕಾರುಗಳನ್ನು ತಿಳಿಸಲಾಗಿತ್ತು. ಆದರೆ ಅವರ ಆ ಪ್ರದೇಶದಲ್ಲಿ ಯಾವುದೇ ಪುಕಾರು ಸರಿಯಾಗಿ ಮಾಡದೇ ಇರುವ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಅನೇಕ ತಿಂಗಳಿಂದ ನಿಂತು ಹೋಗಿದ್ದ ವಿರಾಜಪೇಟೆ ಕೆಜಿಎಫ್ ಬಸ್ ಸಂಚಾರ ಮುಂದುವರಿಸುವಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ರಾಜ್ಯದ ರಾಜ್ಯಪಾಲರು ಏನು ಇವತ್ತು ವಿಧಾನಸಭೆಯಲ್ಲಿ ಶಾಸಕಾಂಗ ಅವರು ಮಾಡಿದಂತಹ ಪತ್ರವನ್ನು ಓದದೆ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಇವತ್ತು ನಮ್ಮ ದುರಾದೃಷ್ಟಕರ. ಒಂದು ಸಂವಿಧಾನಕ ಹುದ್ದೆಯಲ್ಲಿರತಕ್ಕಂಥ ವ್ಯಕ್ತಿ ಗವರ್ನರ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ, ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಯಾರಿದ್ದಾರೆ ಗೌರವಾನ್ವಿತರು ಯಾರು ಸಪೋರ್ಟ್ ಮಾಡ್ತಾರೆ, ಅವರು ಮಾಡಿದಂಥ ಭಾಷಣ ಪ್ರತಿಯನ್ನು ಓದದೆ 2-3 ವಾಕ್ಯಗಳನ್ನು ಓದಿ ಅದನ್ನು ಮೊಟಕುಗೊಳಿಸಿ ಅವರು ಹೋಗ್ತಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲು. ಈ ಹಿಂದೆಂಥ ಹಲವಾರು ರಾಜಕೀಯ ನಾಯಕರು ಗವರ್ನರ್ ವಿರುದ್ಧ ಮಾತಾಡಿದ್ದು ಒಂದು ಸಂವಿಧಾನಿಕ ಹುದ್ದೆ ಇವತ್ತು ರಾಜಭವನವನ್ನು ಒಂದು ರಾಜಕೀಯ ಪಕ್ಷದ ಕೇಂದ್ರ ಕಚೇರಿಯಾಗಿ ಮಾರ್ಪಡೆಯಾಗಿದ್ದು ತುಂಬ ನೋವಿನ ವಿಚಾರ. ರಾಜ್ಯಪಾಲರು ಇನ್ನು ಮುಂದಕ್ಕೆ ಈ ರೀತಿ ಕೆಟ್ಟ ನಿರ್ಧಾರಗಳನ್ನು ತೆಗೆಯದಂತೆ ಅವರು ಕೂಡ ಆತ್ಮ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಈ ವಿಚಾರವನ್ನು ಖಂಡಿಸುತ್ತಾ ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಏಕೆಂತಂದರೆ ಹೈಕೋರ್ಟ್ ಆದೇಶವನ್ನು ಎತ್ತಿಡೀರಿ, ಆ ಆದೇಶವನ್ನು ಎತ್ತಿಡೀರಿ ಅಂತೇಳಿ ಕೆಲವು ಮಾಜಿ ಶಾಸಕರುಗಳು ಪತ್ರಿಕಾಗೋಷ್ಠಿ ಮಾಡಿದ್ದು ನಾವು ಕಂಡಿದ್ದೀವಿ. ಹೊನ್ನಣ್ಣನವರು ಶಾಸಕರಾಗಿ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಮಂಡನೆ, ನಾನು ಕೂಡ ಅಲ್ಲಿ ಅದಕ್ಕೆ ಸಾಕ್ಷಿದಾರನಾಗಿದ್ದೀನಿ. ಅಲ್ಲಿ ಅವರು ವಿಧೇಯಕವನ್ನು ಮಂಡನೆ ಮಾಡಿದ ನಂತರ ಕಾನೂನುಬದ್ಧವಾಗಿ ಅದು ಕಾನೂನಾಗಿ ರೂಪಣೆ ಆದಾಗ ಮಾಜಿ ಶಾಸಕರಿಗೆ ಹೈಕೋರ್ಟ್ ಯೋಚನೆ ಇದೆ, ಅದರಷ್ಟು ಅವರಿಗೆ ಯೋಚನೆಯೇ ಇಟ್ಟಿಲ್ಲ. ಕಡ್ಡಾಯವಾಗಿ ಅವರು ಅದನ್ನು ಮಾಡಲೇಬೇಕು ಎಂಬ ಶಪಥದಿಂದ ಸದನ ಮಾಡಿ ಸಮಿತಿಗಳನ್ನು ಮಾಡಿ ಕಾನೂನು ಏನೇನು ಆಗಬೇಕು, ಯಾವ ರೀತಿ ಅದನ್ನು ಮಾಡ್ಬೋದು ತಿದ್ದುಪಡಿಗಳನ್ನು ಅಂತೇಳಿ ಕುಲಂಕುಷವಾಗಿ ಚರ್ಚೆ ಮಾಡಿ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾಗ ಜಿಲ್ಲೆಯ ಜನತೆ ಅದನ್ನು ಅಭಿನಂದನಾರ್ಹವಾಗಿ ಅವ್ರನ್ನ ಸ್ವಾಗತ ಮಾಡಬೇಕು. ಅದರ ವಿರೋಧ ಪಕ್ಷದವರು ಅವರು ಏನೋ ಹೇಳ್ತೀವಿ ನಾವು ಆ ಥರದಲ್ಲಿ ಅವ್ರಿಗೆ ಏನೋ ಒಂದು ದಿನ ಪ್ರಚಾರ ಮಾಡಬೇಕು, ಏನೋ ಒಂದು ಇಲ್ಲದ ವಿಚಾರ. ಈಗ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಸಿಬ್ಬಂದಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಬಸ್ಸಾಗಿ ಇರ್ಬೋದೋ ಇಲ್ಲದಿರ್ಬೋದೋ, ಜನ ಇರ್ತಾರೋ ಇಲ್ಲೋ, ಆದರೆ ಆ ಬಸ್ಸಿನ ಸಿಬ್ಬಂದಿ ಅವ್ರು ಹೋಗೋ ಕಡೆನ ಕೂಗ್ತಾ ಇರ್ತಾರೆ. ಯಾವುದೋ ಒಂದು ಕಡೆಗೆ ಹೋಗುವ ಆ ರೂಟನ್ನು ಹೇಳ್ಬಿಟ್ಟು ಜನನ ಕರೀತಾ ಇರ್ತಾರೆ. ಆದರೆ ಬಸ್ಸಲ್ಲಿ ಜನ ಇರಲ್ಲ, ಆದರೆ ಆ ಬಸ್ಸು ಸಮಯಕ್ಕೆ ನಿಗದಿಗೆ ಹೋಗ್ತದೆ. ಯಾಕೆಂದರೆ ಅವ್ರದ್ದು ಉದ್ಯೋಗ ಅದು. ವಿರೋಧ ಪಕ್ಷದವರು ಕೂಡ ಅದನ್ನೇ ಮಾಡ್ತಿದ್ದಾರೆ. ನಾನು ವಿರೋಧ ಪಕ್ಷದಾಗಿ ಏನೋ ಮಾಡಬೇಕು, ಜನ ಕೇಳ್ತಾರೋ ಇಲ್ವೋ ಅಂತಲ್ಲ, ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ BJPಯವರು ಈಗ BJPಯ ಶಾಸಕರು ಒಂದು ಬಾರಿ ಹೇಳಿದರು ಕೊಡಗಿನಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಇವತ್ತು ನಾವು ಕೇಳ್ತಾ ಇದ್ದೀವಿ BJPಯವರು ಎಲ್ಲಿದ್ದಾರೆ ಅಂತೇಳಿ. BJPಯವರಿಗೆ ವಿಚಾರಗಳೇ ಬೇಡ, ಯಾವ ವಿಚಾರ ಇದೆ? ಈ ಮೊದಲು ರಸ್ತೆ ಗುಂಡಿ ಅಂತ ಹೇಳ್ತಾರೆ. ಇವತ್ತು ಶಾಸಕರು ಹೇಳಿದರು 90 ದಿನದಲ್ಲಿ ನಾನು ಬಹುತೇಕ ರಸ್ತೆಯನ್ನು ರೆಡಿ ಮಾಡ್ತೇನೆ ಅಂತೇಳಿ. ಈಗಾಗಲೇ 85% ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವು ಕಡೆ ಗುಂಡಿ ಮುಚ್ಚುವ ಕಾರ್ಯಕ್ರಮ, ಈಗ ಇವನ್ನು ಸಿದ್ದಾಪುರ ಟು ವಿರಾಜಪೇಟೆ ರಸ್ತೆ ಏನು ಗುಂಡಿ ಮುಚ್ಚುತ್ತಿದ್ದಾರೆ, ಆ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಉದ್ದೇಶದಿಂದ ಒಂದು ಫಂಡ್ ರೈಸ್ ಆಗ್ತಾ ಇದೆ. ಹಾಗಾಗಿ ಆ ರಸ್ತೆಯನ್ನು ಗುಂಡಿ ಮುಚ್ಚೋ ವಿನಃ ತೇಪೆ ಕೆಲಸ ಅಲ್ಲ. ಆದರೆ ಪ್ರಚಾರಗಳು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಶಾಸಕರು 8 ಕೋಟಿ ಅನುದಾನಕ್ಕೆ ಅದನ್ನು ಶಿಫಾರಸು ಮಾಡಿದ್ದಾರೆ. ಆ ದುಡ್ಡು ಬಂದ ತಕ್ಷಣ, ಯಾಕೆಂತಂದರೆ ಈಗಾಗಲೇ ಅದು ಬಿಡುಗಡೆ ಹಂತದಲ್ಲಿ ರಸ್ತೆ ಕಾಮಗಾರಿ ಪೂರ್ಣವಾಗಿ ಏನಂತ ಹೇಳಿದ್ರೆ ಸಿದ್ದಾಪುರದಿಂದ ಏನಾಗಿದೆ ರಸ್ತೆ ಅಗಲೀಕರಣ ವಿರಾಜಪೇಟೆ ಅಪ್ ಟು ಆನಂದಪುರ ಗಂಟ ಅದು ಲಿಂಕ್ ಆಗ್ತದೆ. ಜನರು ಬೇರೆ ಬೇರೆ ರೀತಿಯಲ್ಲಿ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಗೆ ಹೋಗ್ಬೋದು ತರಬೇಕಿತ್ತಲ್ಲ ನೀವು, ಯಾಕೆ ಉದಾಸೀನ ಈಗ ಅಧ್ಯಕ್ಷರು ಬಗ್ಗೆ ಡಿಸ್ಟ್ರಿಕ್ಟ್ ಕಮಿಟಿಗೆ ಬರೆದು ಹುದ್ದೆ ಬರೆದು ಏನಾಗಿ ನಿಮ್ಗೆ ಗೊತ್ತಿದೆಯಾ? ಅವರು ಮಾಡ್ತಾ ಇಲ್ಲ, ನಿಮ್ಮ ಆಫೀಸಿಗೆ ಕಳಿಸಿದ್ದೀನಿ. ಅದು ಒಂದು ಕಳೆದ ಟೈಮಲ್ಲಿ ನಾವು
ಕೆಲವು ವಿಚಾರಗಳನ್ನು ನಿಮ್ಮ ಭಾಗದಲ್ಲಿ ನಿಮಗೆ ಶಾಸಕರು ಜಾವೇರಮ್ಮನವರ ಭಾಗದಲ್ಲಿ ನೋಟಿಸ್ ಮಾಡಲಿಕ್ಕೆ ಹೇಳಿದ್ರು ಮಾಡಿದ್ರು ಅವರಿಗೆ. ನಾವು ಸರ್ಕಾರದ ಯೋಜನೆ ಸರಿಯಾದ ರೀತಿಯಲ್ಲಿ ತಲುಪಬೇಕು. ಈಗ ಇದರಲ್ಲಿ ನೀವು ಫಲಾನುಭವಿಗಳು ದಲಿತ ಸಮುದಾಯದವರು ಇಲ್ಲ, SC ST ಅವರು ಹಾಡಿಗಳಲ್ಲಿ ನಿಮ್ಮ ಪ್ರಚಾರ ಆಗ್ತಾ ಇಲ್ಲ. ಅದಾಗಬೇಕು ತಾನೆ. ನೀವು ಯೋಜನೆ ರೂಪುರೆ ಮಾಡಿರೋದು ಕೆಳಮಟ್ಟದಿಂದ ಅವರಿಗೊಂದು ಅಡಿಕಲ್ಲು, ಯಾಕೆಂದ್ರೆ ಮುಂದಕ್ಕೆ ಏನಾದರೂ ಒಂದು ಸಿಗ್ಲಿ ಅಂತ ಹೇಳಿ ಮಾಡಲಿಕ್ಕೆ ಸರ್ಕಾರ ಯೋಜನೆ, ಅದು ನೀವು ಹಾಡಿಗಳಲ್ಲಿ ತಲುಪಿಸ್ತಾ ಇಲ್ಲ. ಅದನ್ನು ತಲುಪಿಸ್ಬೇಕು. ಈಗ ನನ್ನ ಹಾಡಿಯಲ್ಲಿ 10-12 ಹಾಡಿಗಳಿವೆ. ನೀವು ಹಾಡಿಗಳಲ್ಲಿ ವಿಸಿಟ್ ಕೊಡಬೇಕಲ್ಲ. ಸರ್ಕಾರದಲ್ಲಿ ಏನಾದರೂ ಗಾಡಿ ಇಲ್ವಾ ನಿಮಗೆ? ರೇಡಿಯೋದಲ್ಲಿ ಬ್ಯಾನರ್ಸ್ನ ಮಾಡಿ ಹಾಡಿಗಳಲ್ಲಿ ಕಟ್ಟಬೇಕು. ಅಂಗನವಾಡಿ ಸೆಂಟ್ರಿನಲ್ಲಿ ಹಾಡಿಗಳಲ್ಲಿ ಸರ್, ನೀವು ಗ್ರಾಮ ಪಂಚಾಯತಿಗಳಿಗೆ ಬ್ಯಾನರನ್ನು ಮಾಡಿದ್ರೆ ಕೊಡಬೇಕು. ನೀವು ಗ್ರಾಮ ಸಭೆಗೂ ಬರೋದಿಲ್ಲ. ನಿಮ್ಮ ಜನರಿಗೆ ತಲುಪಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಬರ್ತೀವಿ. ಬನ್ನಿ ಸರ್, ನೀವು ಅದನ್ನ ಬರ್ಕೊಳ್ಳಿ. ಮುಂದೆ ಈಗ ಗ್ರಾಮ ಸಭೆಗಳು ಇನ್ನೂ ಇಲ್ಲ, ಎಲ್ಲೂ ಕಾರಣಕ್ಕೆ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಅದೇ ಅವರಿಗೆ ನೀವು ಅದು ಅದೇ ನಿಮ್ಗೆ ಗೊತ್ತಾಗಿ ಅದು ಕಡಿಮೆ ಆಗಿದೆ. ಎಷ್ಟು ಹೇಳಿದ್ರು ಸರ್, ನೀವು ಫೋನ್ ಮಾಡುತ್ತೆ ಪದವಿ ಸರ್, ಡಿಗ್ರಿ ಮಕ್ಕಳಿಗೆ ಟೋಟಲ್ ಆಗಿ 2532 ಸರ್, ಡಿಪ್ಲೊಮಾದವರು 19 ಸರ್. ರೇಷನ್ ಕಾರ್ಡ್ ಕಳಿಸಿಕೊಟ್ಟು ಸಾಕು ಸರ್. ರೇಷನ್ ಕಾರ್ಡ್ ಸರ್ 1,17,800 ಜನಕ್ಕೆ ಜಿಲ್ಲೆಯಲ್ಲಿ ಬರ್ತಾವೆ. ಅದರಲ್ಲಿ ಕೆಲವು 2 ತಿಂಗಳು ಬಂದೇ ಇಲ್ಲ. ಫೆಬ್ರವರಿ ಮಾರ್ಚಲ್ಲಿ 1 ತಿಂಗಳಲ್ಲಿ ಮೇ ತಿಂಗಳಲ್ಲಿ 71,000. ಅದು SC ST ಗೆ ಅದು ಮೊದಲ ಆದ್ಯತೆ ಮೇಲೆ. ಈ ಎಲ್ಲೂ ಅನುದಾನ ಇಲ್ಲ ಸರ್, ನೀವು ಆ ಮಾಹಿತಿ ಕೇಳಿದ್ರೆ SC ST ಅಂತ ಹೇಳಿದ್ರಲ್ಲ. ಈಗ ನಾನು 6 ತಿಂಗಳು ಬಂದಿದೆ, 6 ತಿಂಗಳು ಬರಲಿಲ್ಲ ಅಂತ ಹೇಳಿದ್ನಲ್ಲ, SC ಅವರಿಗೆ ಬಂದಿಲ್ಲ. ಚೆಕ್ ಮಾಡಿದ್ದೀವಿ. 5,000 ಜನಕ್ಕೆ ಜಿಲ್ಲೆಯಲ್ಲಿ ಮತ್ತೆ ಒಬ್ಬರಿಗೆ ಅವತ್ತಿನ ನಮ್ದು ಗ್ಯಾರಂಟಿ ಸ್ಕೀಮ್ ಯಾವಾಗ ಸ್ಟಾರ್ಟ್ ಆಯಿತು ಅವರಿಂದ ಬರೀ 3 ಸಲ ಬಂದಿದೆ. 3 ಸಲ ಆದ್ಮೇಲೆ ಬರಲೇ ಇಲ್ಲ ಒಂದು ವ್ಯಕ್ತಿಗೆ. ಬಂದಿರ್ತದೆ, ಅದು ಬೇರೆ ಅಕೌಂಟಿಗೆ ಹೋಗಿರುತ್ತೆ. ಇಲ್ಲ, ಪೇಯರ್ಸ್ ಕೂಡ ಆಗಿರ್ಬೋದು ಅದು ಸರ್. ಅದಕ್ಕೆ ನಾವು ಹೇಳಿದವರಿಗೆ ನಮ್ಮಲ್ಲಿ ಆಫೀಸಲ್ಲಿ ಹುಡುಗರು ಇದ್ದಾರೆ, ಬನ್ನಿ ತಗೊಂಡ್ಬರ್ರಿ ಇದು ಆಧಾರ್ ಕಾರ್ಡು ಮತ್ತೆ ವಿತ್ ಬ್ಯಾಕ್ ಪಾಸ್ ಲಾಸ್ಟ್ ರಿಪೋರ್ಟ್. ಬಟ್ ಡಿಸ್ಟಿಕ್ ಅಲ್ಲಿ ನಮ್ಮನ್ನ 119 ತೋರಿಸ್ತಾ ಉಂಟು. ಅದು ಲಾಗಿನ್ ಅಲ್ಲಿ ಹಾಗೇನೆ ತೋರಿಸ್ತಾ ಏನು ಅಂತ ಹೇಳಿದ್ರೆ, ನಮ್ಮ ಸಮಿತಿ ಪ್ರಾರಂಭ ಆದ ಅಂದಿನಿಂದ ಒಂದು 6 ತಿಂಗಳಿಂದ 119 ತೋರಿಸ್ತಾ ಉಂಟು. ಅದು ಕಮ್ಮಿ ಆಗಿದೆ ವಿರಾಜಪೇಟೆ ತಾಲೂಕಲ್ಲಿ. ನನ್ನ ಲೆಕ್ಕದಲ್ಲಿ ನನಗೆ ಗೊತ್ತಿರುವ ಹಾಗೆ 64 ಜನ KYC ಆಗಲಿಲ್ಲ. ನಾನು ಕೂಡ ದೂರವಾಣಿ ಮುಖಾಂತರ ಈ ಯಾರೆಲ್ಲ ಬೆನಿಫಿಷಿಯರ್ ಇದ್ದಾರೆ ಅವರಿಗೆ ನಾನು ಕೂಡ ಮಾತ್ರ ನಮ್ಮ ಸ್ಟಾಫ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ. 62 ಅಷ್ಟೇ ಬಾಕಿ ಇದೆ ಸರ್. ವೇರಿಯೇಷನ್ ಬರುತ್ತೆ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕು ಇದರಲ್ಲಿ ಅಂತ ಅದನ್ನೇ ಕಂಟಿನ್ಯೂ ಮಾಡಿ. ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ಇದನ್ನ ಮಾತಾಡಿದೆ. ಹೌದು, ನಮ್ಮಲ್ಲಿ ಇರೋದು KYC 64 ಏನೋ ಇರೋದು. ನಾನು ಅದು ಕೂಡ ಹಾಕಿದ್ದೀನಿ ಸರ್. ಅಂದ್ರೆ ಲೆಟರ್ ಅಂದ್ರೆ ನಮ್ಮ ಲಾಗಿನ್ ಅಲ್ಲಿ ಎಷ್ಟಿದೆ, ಅದರಲ್ಲಿ ಎಷ್ಟು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೆತ್ ಕೇಸಸ್ ಎಷ್ಟಿದೆ, ಅಂಡ್ ಯಾವುದು ಅಕೌಂಟ್ ನಾಟ್ ಸೀಡೆಡ್ ಎಷ್ಟು ಬಾಕಿ ಉಳ್ಕೊಂಡಿದ್ದಾವೆ ಅದಷ್ಟನ್ನ ಹಾಕಿ, ಬಾಕಿ ಅಟ್ಲೀಸ್ಟ್ ಸಕ್ಸಸ್ ಆಗಿರೋಂಥದ್ದನ್ನ ರಿಮೂವ್ ಮಾಡಿ ಕೊಟ್ರೆ ನಮ್ಮ ಲಾಗಿನ್ಸ್ ಅಲ್ಲಿ ನಂಬರ್ ಕೌಂಟ್ ಆದ್ರೂ ಕಡಿಮೆ ಆಗುತ್ತೆ ಅಂತ ಲೆಟರ್ ಹಾಕಿದ್ವಿ ಸರ್. ಅದಕ್ಕೂ ಕೂಡ ಏನು ರಿಪ್ಲೈ ಕೇಳಿದೆ. ಬರ್ಕೊಳ್ಳಿ. ಯಾವ 4 ನ್ಯಾಯ ಮನೆ ಎಲ್ಲಿರೋದು? ಒಂದು ನಾಗರೋಳೆ, ಒಂದು ಚಂಬೇಗೌಡೂರು, ಒಂದು ಪಂಜರಪೇಟೆ, ಒಂದು ಗಾಂಧಿನಗರ, ಒಂದು ನಾಗರೋಳೆ. ಈ 4ನ್ನ ಇದರಲ್ಲಿ ಕ್ರಮಬದ್ಧವಾಗಿ ಅವರಿಗೆ ತಿಳಿಸಿದ ಸಭೆಯಲ್ಲಿ ಅವರು ಯಾರೇ ಕ್ರಮ ತೆಗೆದುಕೊಂಡಿಲ್ಲ. ಆದ ಕಾರಣ ಇದಕ್ಕೆ ಕ್ರಮ ತೆಗೆದುಕೊಂಡು 1 ವಾರದಲ್ಲಿ ಹೊರಗೆ ನೀಡುವುದು. ಇದರಲ್ಲಿ ಇದೆಲ್ಲ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯಾಧಿಕಾರಿಗಳು, ಇವರು DD ನಮ್ಮ CU ಸರಿ DC ಗೆ ಬರೀಬೇಕು. ಅಲ್ಲಿಂದ ಅವರಿಂದ ಡಿಡಿಗೆ ಬರೀ ಅವರು ಇದೇ ಮಾಡಿ ಹಾಗೆ ಕ್ರಮ ತೆಗೆದುಕೊಳ್ಳುವ. ಒಂದು ಹೆಣ್ಮಗಳನ್ನ ಒಂದು ಕಂಪ್ಯೂಟರ್ಗೆ ಅಂದ್ರೆ ಒಂದು 2,000 ಕೊಟ್ಟು ಕೂರಿಸಕ್ಕಾಗಲ್ವಾ? ನಾನು ಅದೇ ಪ್ರಶ್ನೆ ಕೇಳ್ತಾ ಇರೋದು. ಅವರಿಗೂ ಹೇಳ್ಕೊಟ್ಟಿದ್ದೀನಿ. ಅವ್ರ ಫ್ರೆಂಡ್ಸ್ ಅದೇ ಜಗನ್ ಅಂತ ಏನೋ ಇಲ್ಲಿ ನಡೆಸ್ತಾ ಇದ್ದಾರೆ ರೇಷನ್ ಅಂಗಡಿ, ಅವರ ಯಾರೋ ಬಂದ್ರು ನನ್ನ ಹತ್ರ ಬಂದ್ರು, ಆಗ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ತರ ವ್ಯವಸ್ಥೆ ಆದ್ರೆ ಯಾಕೆ ಇದು ಮಾಡ್ತಿದ್ದೀರಾ? ನಾನು ಕೇಳ್ತಾ ಇರೋದು ಗ್ಯಾರಂಟಿ
ಈಗ ಗ್ಯಾರಂಟಿ ಸಮಿತಿ ಸಭೆ ಮಾಡಿದ ಮೇಲೆ ಸಭೆಯಲ್ಲಿ ನಾವು ಒಂದು ಸಮಸ್ಯೆಗಳನ್ನು ಹೇಳಿದ್ರೆ ಇತ್ಯರ್ಥ ಆಗ್ತಾ ಇಲ್ಲ. ಆಗ ಸಾರ್ವಜನಿಕರು ಬಂದ್ರೆ ಏನಾಗುತ್ತೆ ಅಂತ ನಾನು ಕೇಳ್ತಿರೋದು. ಒಬ್ಬರಿಗೆ ಸರ್ ಅದು 4 ಅವರ ಹೆಸರಲ್ಲಿ ಇಲ್ಲ ಸರ್, ಬೇರೆ ಬೇರೆ ಮೇಡಮ್ ಯಾರ ಹೆಸರಲ್ಲೇ ಇರ್ಲಿ ಮೇಡಮ್, ನಮಗೆ ಸಮಸ್ಯೆ ಇದೆ, ಸಮಸ್ಯೆನ ಬಗೆಹರಿಸ್ಕೊಡಕ್ ಆಗುತ್ತಾ ಇಲ್ವಾ? ನಾನು ಅದೇ ಕೇಳ್ತಿರೋದು. ಆಯ್ತು, ನಾನು ಫೆಡರೇಷನ್ ಸೆಕ್ರೆಟರಿಗೆನೂ ನೀವು ಆಗಲ್ಲಂತಾನೆ ಕೊಡಿ, ನೀವು ಆಗಲ್ಲಂತಾನೆ ಕೊಡಿ. ಈ ತರ ಸಮಸ್ಯೆ ಇದೆ, ಇಂಥ ರೇಷನ್ ಅಂಗಡಿಯಲ್ಲಿ ನೀವು ಮೀಟಿಂಗ್ ಅಲ್ಲಿ ಕೊಡಿ, ಲೆಟರ್ ಕೊಡಿ. ಈಗ ಅವರೇ ಹೋಗಿ ತೆರಿಬೇಕು, ಅಲ್ಲಿ ಜನರು ವೇಟ್ ಮಾಡ್ಬೇಕು. ಇದು ನಾವು ಟಾರ್ಗೆಟ್ ಆಗೋದು. ಇದೆಲ್ಲ ಸಮಸ್ಯೆಗಳು ಹೇಳ್ತಾರೆ, ಜನರು ನಮ್ಮ ಹತ್ರ ಸಮಸ್ಯೆಗಳು ಇತ್ಯರ್ಥ ಮಾಡ್ಲಿಕ್ಕೆ. ಅರ್ಥ ಆಯ್ತಾ? ಯಾವ ಗ್ಯಾರಂಟಿ ಕಮಿಟಿ ಫುಡ್ ಬಗ್ಗೆ ಸಮಸ್ಯೆ ಬಂದ್ರೆ ಸರಿ ಸಪ್ಲೈ ಆಗ್ತಾ ಉಂಟು. ಈ ಕಮಿಟಿ ಉದ್ದೇಶ ಏನು? ಅದು ನೀವೇ ಇಲ್ಲಿ ನಾವು ಸೇರ್ತಾ ಇರೋದು ಯಾಕೆ? ಅಲ್ಲ ಸರ್, ಇದು ಡೈರೆಕ್ಟ್ ಡಿಡಿಗೆನೆ ಕಳಿಸ್ತೀನಿ. ಸೆಕ್ರೆಟರಿಗೆ 3 ಸರಿ ಆಯ್ತು, ಕಳಿಸ್ತಾ ಇಲ್ಲ. ಯಾರು ಫೆಡರೇಷನ್ ನೀವೇ ಇದ್ರ ಬಗ್ಗೆ ಎಲ್ಲ ಇದರಲ್ಲಿ ನಾನು ಹೇಳಿದ್ದೀನಲ್ಲ, ಶಾಸಕರು ಕರೆಸಬೇಕು ಈ ಮೀಟಿಂಗಿಗೆ ಎಲ್ಲ ಬಹಿರಂಗವಾಗಿ ನಾನೇ ಮಾಧ್ಯಮದ ಮುಂದ್ಗಡೆ ಇದು 10 ರೇಷನ್ ಅಂಗಡಿಗೆ ಕರೆದು ನಾನು ಕೊಡ್ತೀನಿ. ಅಲ್ಲಿ ಏನ್ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಜನರು ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಒಂದು ದುಡ್ಡು ಕೇಳೋ, ನಾನು ಅವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ದುಡ್ಡು ಕೇಳ್ತಾ ಇದ್ದಾರೆ. ಆಗ ಸರ್ಕಾರ ಎಲ್ಲಿ ನಿಮಗೆ, ನೀವು ನಿಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದ್ದಾರಾ? ನಾನು ಆಟ ಮಾಡಿಲ್ಲ, ನೀನು ನಡ್ಕೊಂಡು ಹೋಗೋದು ಅದು ನಿನ್ನ ಖರ್ಚು, ಅದು ನನಗೆ ಸಂಬಂಧ ಇದೆ. ಆದ್ರೆ ರೇಷನ್ ಅಂಗಡಿಯಲ್ಲಿ 30 ರೂಪಾಯಿ ತಗೊಂಡ್ರೆ ನಾನು 10 ಕೆಜಿ ಅಕ್ಕಿಗೆ 30 ರೂಪಾಯಿ ಕೊಟ್ಟಿದ್ದೀನಲ್ಲ, ಅವ್ನು ಕೇಳ್ತಾ ಇದ್ದಾನೆ. ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ. ಈಗ ಜಗಂದು ಯಾರ್ದೋ ಒಬ್ರು 4 ರೇಷನ್ ಅಂಗಡಿ ನಡೆಸ್ತಾ ಇದ್ದಾರೆ. ನಾವು ನಡೆಸೋದು ಬೇಡ, ಯಾರ್ದೋ ಹೆಸರಲ್ಲಿ ಲೈಸೆನ್ಸ್ ಇದೆ, ಅದು ನಮಗೆ ಸಮಸ್ಯೆ ಇಲ್ಲ. ಅಲ್ಲಿ ಕೊಡುವ ಫುಡ್ ಕೊಡೋದು ಜನಗಳಿಗೆ ಕೊಡಬೇಕು. ಆಗ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಕೂರ್ಸಕ್ಕೆ ಒಬ್ಬನೇ ಇದ್ರೆ ಈ ಸಮಸ್ಯೆ ಎಲ್ಲಿಂದ ಮುಗೀತದೆ ಸರ್? 4 ರೇಷನ್ ಅಂಗಡಿ ಹೆಂಗೆ ಮೇಂಟೈನ್ ಮಾಡಕ್ ಆಗುತ್ತೆ? ನೀವ್ ಹೇಳಿ. 10 ದಿವಸದಲ್ಲಿ ಕೊಟ್ಟು ಮುಗಿಸ್ಬೇಕು, ಜನಗಳಿಗೆ ಹೆಂಗೆ ತಲುಪಿಸ್ತಾರೆ? ಒಂದು ಸೆಕೆಂಡ್